ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗಳೊಡನೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್. ಅದಾಗಿ ಅಕ್ಷಯ ತದಿಗೆ ಅಕ್ಷಯ ತೃತೀಯದಿಂದ ಜನರಿಗೆ ಇರುವ ತಪ್ಪು ತಿಳುವಳಿಕೆಗಳು ಏನು ಎಂಬುದರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ. ಅಕ್ಷಯ ತೃತೀಯ ಎಂದರೆ ನಮ್ಮ ಮನಸ್ಸಿಗೆ ಬರುವುದು ಚಿನ್ನದ ಅಂಗಡಿಗಳಲ್ಲಿ ಕಂಡುಬರುವ ಆಭರಣಗಳ ಜಾಹೀರಾತುಗಳು, ಚಿನ್ನದ ಮೇಲಿನ ಕಡಿತಗಳು. ಚಿನ್ನ ಬೆಳ್ಳಿಯನ್ನು ಕೊಂಡುಕೊಂಡರೆ ವರ್ಷ ಪೂರ್ತಿ ನಾವು ಚಿನ್ನವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವಂತಹ ಅವರ ಭಾಷಣಗಳು. ಚಿನ್ನ ತೆಗೆದುಕೊಳ್ಳಬೇಕೆಂಬ ಹಠದಲ್ಲಿ ಸಾಲವನ್ನಾದರೂ ಮಾಡಿ ತೆಗೆದುಕೊಳ್ಳುವ ಎಷ್ಟೋ ಮಂದಿಗೆ ನಿಜವಾದ ಅಕ್ಷಯ ತೃತೀಯ ಬಗ್ಗೆ ಗೊತ್ತೇ ಇರುವುದಿಲ್ಲ. ಶ್ರೀಮಂತರ ಆದಿಯಾಗಿ ಕೂಲಿ ಮಾಡುವವರಿಗೂ ಕೂಡ ಅಂದು ಚಿನ್ನವನ್ನು ತೆಗೆದುಕೊಳ್ಳಬೇಕೆಂಬ ಹಠ ಎಲ್ಲರ ಮನುಷ್ಯನಿಗೂ ಚಾಪ ಒತ್ತಿದಂತೆ ಮೂಡಿರುವುದು ಚಿನ್ನದ ಅಂಗಡಿಯವರಿಂದ. ನಿಜವಾದ ಅಕ್ಷಯ ತೃತೀಯ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯದ ಆಚರಣೆ ಬಗ್ಗೆ ಎಲ್ಲಿ ಉಲ್ಲೇಖವಿದೆ ಎಂಬತಕ್ಕಂತಹದ್ರ ಬಗ್ಗೆ ಒಂದು ವಿಶ್ಲೇಷಣೆ. ಗಂಗಾ ಸ್ನಾನಕ್ಕೆ ಮತ್ತು ಶ್ರೀಕೃಷ್ಣನನ್ನು ಧೂಪ ದೀಪ ಪುಷ್ಪ ಮತ್ತು ವಿಶೇಷಗಳಿಂದ ಚಂದನದಿಂದ ಲೇಪನದಿಂದ ಅರ್ಚನೆ ಮಾಡುವುದಕ್ಕೆ ಆ ದಿನವನ್ನು ವಿಶೇಷವಾಗಿ ಅತಿ ಪ್ರಶಸ್ತವಾಗಿ ಹೇಳಲಾಗಿದೆ. ಹಬ್ಬದಲ್ಲಿ ಆಚರಿಸುವ ಸ್ನಾನ, ಜಪ, ತಪಸ್ಸು, ಅಧ್ಯಯನ, ತರ್ಪಣ, ದಾನಾದಿಗಳೆಲ್ಲವೂ ಅಕ್ಷಯವಾದ ಫಲವನ್ನು ನೀಡುವುದರಿಂದ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯಲಾಗಿದೆ ಎಂದು ಕೃತರಾಜ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದ ಇದಕ್ಕೆ ಹೆಸರು ಕೂಡ ಹೊಂದಾಣಿಕೆಯಾಗುತ್ತದೆ. ಅಕ್ಷಯ ತೃತೀಯವು ಹಿಂದೂ ಪಂಚಾಂಗದ ಪ್ರಕಾರ ಯಾವಾಗ ಬರುತ್ತದೆ ಎಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಿಂದ ನಾವು ಅಕ್ಷಯ ತೃತೀಯ ಎಂದು ನಿರ್ಧರಿಸಲಾಗಿದೆ. ಅಂದು ನಾವು ಮಾಡಬೇಕಾಗಿದ್ದ ಕೆಲಸಗಳು ಅಂತಂದರೆ ಗೃಹ ಪ್ರವೇಶ, ಮದುವೆ, ಹೊಸ ಉದ್ಯಮಗಳಲ್ಲಿ ಹೂಡಿಕೆಗಳನ್ನು ಪ್ರಾರಂಭಿಸಲು ಅಕ್ಷಯ ತೃತೀಯವು ಅತ್ಯುತ್ತಮ ದಿನವಾಗಿರುತ್ತದೆ. ಅಕ್ಷಯ ದಿನ ನಾವು ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಪ್ರಶಸ್ತವೆನಿಸಿರುವ ತಿಥಿ ಅಕ್ಷಯ ತೃತೀಯ. ಪಿತೃಗಳನ್ನು ಕುರಿತು ತರ್ಪಣ ಮಾಡಿ ಪಿಂಡ ಪ್ರದಾನವನ್ನು ಕೂಡ ಮಾಡಬಹುದು ಎಂದು ಧರ್ಮಸಿಂಧುವಿನಲ್ಲಿ ಉಲ್ಲೇಖಿಸಲಾಗಿದೆ. ಅಕ್ಷಯ ತೃತೀಯದಲ್ಲಿ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಎಂದಾಗಿ ಕೇಳಲಾಗಿ ಮಹಾಭಾರತದಲ್ಲಿ ದ್ರೌಪದಿಗೆ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅದರಿಂದ ಅವನು ಊಟ ಕೇಳಿದಾಗ ಮುಗಿದು ಹೋಗಿದೆ ಎಂದು ಹೇಳಲು ಸಂಕೋಚ ಪಡುತ್ತಿದ್ದ ಅಂತಹ ದ್ರೌಪದಿಗೆ ಪಾತ್ರೆಯ ಕೊನೆಯ ಭಾಗದಲ್ಲಿ ಇರುವಂತಹ ಒಂದೇ ಒಂದು ಅಗಳು ಅನ್ನವನ್ನೇ ಅಕ್ಷಯವನ್ನಾಗಿ ಮಾಡಿದಂತಹ ಘಟನೆ ನಿಮಗೆ ತಿಳಿದಿರಬಹುದು. ಅಕ್ಷಯ ತೃತೀಯವನ್ನು ಹಿಂದೂಗಳು ಮತ್ತು ಜೈನರು ಅತ್ಯಂತ ಪವಿತ್ರ ದಿನವಾಗಿ ಆಚರಿಸುತ್ತಾರೆ. ಶ್ರೀಕೃಷ್ಣನ ಪರಮ ಸ್ನೇಹಿತನಾದ ಕುಚೇಲನು ತನ್ನಲ್ಲಿರುವ ಸ್ವಲ್ಪವೇ ಅವಲಕ್ಕಿಯನ್ನು ತನ್ನ ಪ್ರೀತಿ ಪ್ರಾತ ಸ್ನೇಹಿತನಿಗಾಗಿ ತೆಗೆದುಕೊಂಡು ಹೋಗಿ ಸಮರ್ಪಿಸಿದ ದಿನ. ಅಂದು ಶ್ರೀ ಕೃಷ್ಣ ಪರಮಾತ್ಮನು ಕುಚೇಲನಿಗೆ ನೀಡಿದ ಅಕ್ಷಯವಾದಂತಹ ಐಶ್ವರ್ಯಗಳು ಪ್ರಾಪ್ತಿಯಾಯಿತು. ದ್ವಾಪರ ಯುಗದ ಸಂದರ್ಭದಲ್ಲಿ ನಮ್ಮ ಮಹಾಭಾರತ ಪುರಾಣವನ್ನು ವ್ಯಾಸರು ರಚಿಸಿದ ಸುಮುಹೂರ್ತವೇ ಅಕ್ಷಯ ತೃತೀಯ ದಿನ. ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದಂತಹ ಗಂಗೆಯು ಭೂಮಿಗೆ ಅವತರಿಸಿದ ದಿನವೂ ಕೂಡ ಅಕ್ಷಯ ದಿನ. ಈ ದಿನ ತ್ರೇತಯುಗದ ಆರಂಭವನ್ನು ಕೂಡ ಸೂಚಿಸುತ್ತದೆ. ಪಾಂಡವರು ಸೂರ್ಯದೇವರಿಂದ ಅಕ್ಷಯ ಪಾತ್ರವನ್ನು ಪಡೆದದ್ದು ಕೂಡ ಅದೇ ಅಕ್ಷಯ ತೃತೀಯದಂದು. ದಾನಶೂರ ಕರ್ಣನು ಜನಿಸಿದ್ದು ಕೂಡ ಅಕ್ಷಯ ತೃತೀಯದಿಂದೆ. ಮತ್ತು ಜೊತೆಗೆ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಸಂಯೋಜಿಸಲಾರಂಭಿಸಿದ್ದು ಕೂಡ ಅಕ್ಷಯ ತೃತೀಯ ದಿನವೇ. ಇನ್ನು ಕಾಯಕ ಯೋಗಿ ಬಸವಣ್ಣವರು ಜನಿಸಿದ್ದು ಕೂಡ ಅಕ್ಷಯ ತೃತೀಯ ದಿನ. ಅಕ್ಷಯ ತೃತೀಯ ದಿನ ಮಾಡಬಹುದಾದಂಥ ಮತ್ತೊಂದು ಕೆಲಸವೆಂದರೆ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು. ಏಕೆಂದರೆ ಹಿಂದೆ ಕುಬೇರನು ಮಹಾಲಕ್ಷ್ಮಿಯನ್ನು ಆರಾಧಿಸಿ ಅಷ್ಟೈಶ್ವರನ್ನು ಪ್ರಾಪ್ತಿ ಪಡೆದದ್ದು ಕೂಡ ಅಕ್ಷಯ ತೃತೀಯ ದಿನ. ಇಂಥ ಅಕ್ಷಯ ತೃತೀಯ ನಾವು ಚಿನ್ನವನ್ನೇ ಕೊಳ್ಳಬೇಕೆಂಬ ಹಠವನ್ನು ಬಿಟ್ಟು ದಾನ ಧರ್ಮಾದಿಗಳಲ್ಲಿ ದೇವತಾ ಪೂಜೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ನಾವು ಮಾಡಿದ ದಾನವು ಅಕ್ಷಯವಾಗುವುದೆಂದು ಈ ಕಥೆಯಲ್ಲಿ ತಿಳಿಸಲಾಗಿದೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆಗಳು. ಇಂತಿ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್.